ಇದು ಭಾರತದ ಏಕೈಕ ದೇವಸ್ಥಾನ. ಇಲ್ಲಿ ನಾಗರಾಜ ವಾಸುಕಿ ಇಂದಿಗೂ ತಮ್ಮ ಪ್ರಾಣ ಉಳಿಸಿಕೊಳ್ಳಲು ಭಗವಾನ್ ಕಾರ್ತಿಕೇಯನ ಪಾದದ ಕೆಳಗೆ ಆಶ್ರಯ ಪಡೆದಿದ್ದಾರೆ ಎಂಬ ನಂಬಿಕೆ ಇದೆ. ಇದು ನಾಗರಾಜ ವಾಸುಕಿಯ ಕಥೆ. ನಾಗರಗಳ ಸಹಜ ಶತ್ರುಗಳಾದ ಗರುಡ ಭಗವಾನ್ ವಿಷ್ಣುವಿನ ವಾಹನ. ಇವರ ಭಯದಿಂದ ವಾಸುಕಿ ತಮ್ಮ ವಂಶವನ್ನು ರಕ್ಷಿಸಲು ಒಂದು ಸುರಕ್ಷಿತ ಸ್ಥಳವನ್ನು ಹುಡುಕುತ್ತಿದ್ದರು. ವಾಸುಕಿ ಹಿಮಾಲಯದ ಗುಹೆಗೆ ಹೋಗಿ ಶಿವನ ಗಾಢ ತಪಸ್ಸನ್ನು ಮಾಡಿದರು. ಶಿವ ಪ್ರಸನ್ನರಾಗಿ ಕರುಣೆಯಿಂದ ಹೇಳಿದರು, ನೀ ತಕ್ಷಣ ಕುಮಾರ ಕ್ಷೇತ್ರಕ್ಕೆ ಹೋಗು, ಅಲ್ಲಿ ನನ್ನ ಪುತ್ರನಾದ ಕಾರ್ತಿಕೇಯನು ನಿನಗೆ ರಕ್ಷಣೆಯಾಗಿರುತ್ತಾನೆ. ವಾಸುಕಿ ತಕ್ಷಣ ಆ ಸುಂದರ ಸ್ಥಳಕ್ಕೆ ಬಂದು ಭಗವಾನ್ ಸುಬ್ರಹ್ಮಣ್ಯರ ಸಹಾಯ ಕೇಳುತ್ತಾರೆ. ಆಗ ಕಾರ್ತಿಕೇಯ ಗರುಡನನ್ನು ತಡೆದು ವಾಸುಕಿ ಮತ್ತು ಇತರ ದಿವ್ಯ ನಾಗಗಳ ರಕ್ಷಣೆ ಮಾಡುತ್ತಾರೆ. ನಾಗಗಳಿಗೆ ಸದಾ ರಕ್ಷಕನಾಗಿರುತ್ತೇನೆ ಎಂದು ವಚನ ಕೊಡುತ್ತಾರೆ. ಇಂದಿಗೂ ನಂಬಿಕೆಯಂತೆ ದೇವಸ್ಥಾನದ ಗರ್ಭಗುಡಿಯಲ್ಲಿರುವ ದೇವರ ಮೂರ್ತಿಯ ಕೆಳಗೆ ನಾಗಗಳ ವಾಸವಿದೆ ಎಂಬ ನಂಬಿಕೆ ಇಂದಿಗೂ ಇದೆ. ಭಕ್ತರ ಸುರಕ್ಷತೆಗಾಗಿ ಗರ್ಭಗುಡಿಯ ಪ್ರವೇಶದ ಬಳಿ ಬೆಳ್ಳಿಯಿಂದ ಹೊಂದಿದ ಗರುಡ ಸ್ತಂಭವನ್ನು ಸ್ಥಾಪಿಸಲಾಗಿದೆ. ಈ ಸ್ತಂಭದ ಬಗ್ಗೆ ಒಂದು ಅದ್ಭುತ ನಂಬಿಕೆ ಇದೆ. ಗರ್ಭಗುಡಿಯೊಳಗೆ ಇರುವ ನಾಗಗಳ ವಿಷಕಾರಿ ಶ್ವಾಸದಿಂದ ಉಂಟಾಗುವ ಯಾವುದೇ ನಕಾರಾತ್ಮಕ ಅಥವಾ ವಿಷಕಾರಿ ಪರಿಣಾಮವನ್ನು ಇದು ತಾನೇ ಶೋಷಿಸಿಕೊಂಡು ಭಕ್ತರಿಗೆ ಯಾವ ಕಷ್ಟವೂ ಆಗದಂತೆ ರಕ್ಷಿಸುತ್ತದೆ. ಈ ರಹಸ್ಯಮಯ ಮತ್ತು ಪವಿತ್ರ ಧಾಮವೇ ಕರ್ನಾಟಕದ ದಕ್ಷಿಣ ಕನ್ನಡ ಜಿಲ್ಲೆಯ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನ. ಇಲ್ಲಿ ಭಗವಾನ್ ಸುಬ್ರಹ್ಮಣ್ಯ ನಾಗರಗಳ ದೇವರ ಮತ್ತು ರಕ್ಷಕರಾಗಿ ಆರಾಧಿಸುತ್ತಾರೆ.